ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಮುಖ್ಯವಾಗಿ ಫೆಬ್ರವರಿ 17ರಂದು ಆಗಿರುವಂತಹ ಸೂರ್ಯಗ್ರಹಣದಿಂದ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಪ್ರತಿಕೂಲ ಅಥವಾ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಹೇಳ್ತಾ, ಈ ಗ್ರಹಣದ ಪ್ರಭಾವವು ಭಾರತ ದೇಶದಲ್ಲಿ ಇಲ್ಲದಿದ್ದರೂ ಮುಖ್ಯವಾಗಿ ವಿದೇಶಗಳಲ್ಲಿರುವಂತಹ ಅರ್ಜೆಂಟೀನಾ, ಪರ್ಟಿಕ್ಯುಲರ್ ಆಗಿ ಸೌತ್ ಅಮೆರಿಕಾ ಅಥವಾ ಸೌತ್ ಆಫ್ರಿಕಾ ಇತ್ಯಾದಿ, ಚಿಲಿ ಇತ್ಯಾದಿ ದೇಶಗಳಲ್ಲಿ ಈ ಇರುವಂತಹ ಭಾರತೀಯರಿಗೆ, ನಮ್ಮ ಕನ್ನಡದವರಿಗೆ, ಅದರಲ್ಲೂ ಕೂಡ ಅಸ್ಟ್ರಾಲಜಿ ಮೇಲೆ ವಿಶ್ವಾಸ ಇರುವಂತಹ ವ್ಯಕ್ತಿಗಳಿಗೆ ಈ ಗ್ರಹಣ ಪ್ರಭಾವ ಇರುತ್ತೆ. ಮತ್ತು ಭಾರತೀಯರಿಗೆ ಇರಲ್ವಾ ಅಂದರೆ ಖಂಡಿತ ದ್ವಾದಶ ರಾಶಿಗಳ ಮೇಲೆ ಇರುತ್ತೆ. ದ್ವಾದಶ ರಾಶಿಗಳ ಜೊತೆಗೆ ಮುಖ್ಯವಾಗಿ ಈ ಸೃಷ್ಟಿಯಲ್ಲಿ ಇರುತ್ತೆ, ಖಗೋಳದಲ್ಲಿ ಆಗ್ತಾ ಇರುವಂತಹ ಸೂರ್ಯಗ್ರಹಣ, ಅದರಲ್ಲೂ ಕೂಡ ಪಂಚಗ್ರಹ ಕೂಟ ನಿರ್ಮಾಣವಾಗಿ ಆಗ್ತಾ ಇರುವಂತಹ ಸೂರ್ಯಗ್ರಹಣ, ರಾಹುಗ್ರಸ್ತ ಸೂರ್ಯಗ್ರಹಣ ಅನ್ನೋದು ದ್ವಾದಶ ರಾಶಿಗಳ ಮೇಲೆ, ರಾಶಿಗಳು ಯಾವ ಸ್ಥಾನದಲ್ಲಿ, ರಾಶಿಗಳಲ್ಲಿ ಜಾತಕರಿಗೆ ಯಾವ ಭಾವದಲ್ಲಿ ಈ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ ಮತ್ತು ಯಾವ ಪರಿಹಾರಗಳನ್ನು ಮಾಡಿದರೆ ಈ ಗ್ರಹಣದ ಪ್ರಭಾವ ಆಗಿರ್ಬೋದು, ಈಗ ದೀರ್ಘ ಸಂಚಾರ ಗ್ರಹಗಳ ಸ್ಥಾನಮಾನ ಆಗಿರಬಹುದು, ಅಥವಾ ಈ ಮುಖ್ಯವಾಗಿ ಈ ಬಂದಿರುವಂತಹ ಸ್ಥಾನದಲ್ಲಿ ಪಂಚಗ್ರಹಗಳು ರಾಹುವಿನ ಜೊತೆ ರವಿ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಬುಧ, ಶುಕ್ರ ಈ ಗ್ರಹಗಳು, ಮತ್ತು 23ನೇ ತಾರೀಕು ನಂತರ ಮತ್ತು ಕುಜನ ಬದಲಾವಣೆ ಇತ್ಯಾದಿ ಅನೇಕ ಗ್ರಹಗಳು ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಯಾವ ವಿಷಯಗಳಲ್ಲಿ ಅನುಕೂಲ ಮತ್ತು ಪ್ರತಿಕೂಲ ವಿಷಯಗಳು ನಡೆಯುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಕುರಿತು ಹೇಳ್ತಾ, ಈ ದಿನ ಮಿಥುನ ರಾಶಿ ಜಾತಕರಿಗೆ ಲಗ್ನದಲ್ಲೇ ಗುರು ಇದ್ದಾರೆ. ಕಳೆದ ಒಂದು ವರ್ಷದಿಂದ ಲಗ್ನದಲ್ಲೇ ಗುರು ಇದ್ದಾರೆ. ಗುರುಬಲ ಅಷ್ಟು ಮಟ್ಟಿಗೆ ಇಲ್ಲ. ಇನ್ನು ಇವರಿಗೆ ಮುಖ್ಯವಾಗಿ ಕೆರಿಯರ್ ವಿಷಯಗಳಲ್ಲಿ ಸಾಕಷ್ಟು ಸಂಕಷ್ಟಗಳು ನೋಡ್ತಾ ಇದ್ದಾರೆ. ಬಿಕಾಸ್ ದಶಮ ಸ್ಥಾನದಲ್ಲಿ ಶನಿ ಪರಮಾತ್ಮ ಕಂಟಕ ಶನಿಯಾಗಿ ಈ ವೃತ್ತಿ ಉದ್ಯೋಗ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇರುವಂತಹ ಮಿಥುನ ರಾಶಿಯವರಿಗೆ ಈ ರಾಹುಗ್ರಸ್ತ ಚಂದ್ರಗ್ರಹಣ ಅನ್ನೋದು ಯಾವ ರೀತಿ ಅನುಕೂಲ ಇರುತ್ತೆ ಅನ್ನೋದು ನೋಡುವುದಾದರೆ, ಮುಖ್ಯವಾಗಿ ಅಂದರೆ ಸಾಧಾರಣವಾಗಿ ಕಾಲ್ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು ಅಥವಾ ಗೋಚಾರದಿಂದ ನೋಡುವಂತಹ ಸಂದರ್ಭಗಳಲ್ಲಾಗಿರ್ಬೋದು, ಮಿಥುನ ರಾಶಿಯವರು ಬಹಳಷ್ಟು ಜನ ಈ ಕೆರಿಯರ್ ವಿಷಯದಲ್ಲಿ, ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಸಾಕಷ್ಟು ಆತಂಕಗಳು, ಸಮಸ್ಯೆಗಳು, ಉದ್ಯೋಗ ನಷ್ಟ, ಮತ್ತು ಕೆಲವೊಂದು ವ್ಯಕ್ತಿಗಳು ಹೇಳ್ತಾ ಇದ್ದಾರೆ ಫೈನಲ್ ಡೇಟ್ ಹೇಳಿಬಿಟ್ಟಿದ್ದಾರೆ, ಈ ಡೇಟ್ ಒಳಗಡೆ ರಿಲೀವಿಂಗ್ ಡೇಟ್ ಅಂತ ಹೇಳ್ತಾ ಇದ್ದಾರೆ, ಇತ್ಯಾದಿ ವಿಷಯಗಳು ತುಂಬ ಕೇಳ್ತಾ ಇದ್ದಾವೆ. ನಮ್ಮ ಮೆಸೇಜ್ಗಳಲ್ಲಿ ಕೂಡ ಈ ರೀತಿ ವಿಷಯಗಳನ್ನು ಹೇಳ್ತಾ ಇದ್ದೀವಿ. ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ನಾನು ಮಿಥುನ ರಾಶಿಯವರಿಗೆ ಕೆರಿಯರ್ ವಿಷಯದಲ್ಲಿ ಹುಷಾರು, ಕೆರಿಯರ್ ಉದ್ಯೋಗ ವಿಷಯಗಳಲ್ಲಿ ಕೆಲವೊಂದು ನಿರ್ಧಾರಗಳು ತಗೊಳ್ಳೋಕೆ ಹೋಗಬೇಡಿ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಬಂದಿದ್ದೇನೆ. ಬಟ್ ಈ ಸಂದರ್ಭದಲ್ಲಿ ಉದ್ಯೋಗ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಕೆಲವೊಂದು ಆತಂಕಗಳನ್ನು ಎದುರಿಸುವಂಥ, ಯಾಕೆಂದರೆ ಕಂಟಕ ಶನಿ ನಡೀತಾ ಇದೆ. ಸೊ ರಿಸ್ಕ್ ತಗೊಳ್ಳೋಕೆ ಹೋಗಬೇಡಿ, ಅಥವಾ ಎಮೋಷನಲ್ಗೆ ಹೋಗ್ಬಿಟ್ಟು ಅಥವಾ ಈಗೋ ಹರ್ಟ್ ಆಗೋದು, ಅಥವಾ ಏನಾದರೂ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ವಾದ ವಿವಾದಗಳು ನಡೆದ್ರೂ ಕೂಡ ಈಗ ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಿಂದ ನೀವು ಹೊರಗಡೆ ಬರೋಣ, ಅಥವಾ ಅಗ್ರೆಸಿವ್ ನಿರ್ಧಾರಗಳು ತಗೊಳ್ಳೋದು, ಅಗ್ರೆಸಿವ್ ಆಗಿ ಮಾತಾಡೋದು, ಈ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಸಂದರ್ಭಗಳಲ್ಲಾಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಹೂಡಿಕೆಗಳು ಮಾಡುವಂತಹ ಸಂದರ್ಭಗಳಲ್ಲಾಗಿರ್ಬೋದು ತಪ್ಪು ನಿರ್ಧಾರಗಳು ತಗೊಳ್ಳೋಕ್ಕೆ ಚಾನ್ಸಸ್ ಇದೆ. ಸೊ ಈ ವಿಷಯಗಳಲ್ಲಿ ನೀವು ಮುಖ್ಯವಾಗಿ ಜಾಗರೂಕರಾಗಿರಬೇಕಾಗಿರುತ್ತೆ ಈ ಮಿಥುನ ರಾಶಿಯವರಿಗೆ. ಯಾಕಂದರೆ ಈಗ ಪಂಚಗ್ರಹ ಕೂಟ ನಿರ್ಮಾಣವಾಗಿ ರಾಹುಗ್ರಸ್ತ ಸೂರ್ಯಗ್ರಹಣವು ಅನ್ನೋದು ಇದೆ. ಈ ಪಂಚಗ್ರಹಗಳಲ್ಲಿ ಶುಕ್ರನನ್ನು ಬಿಟ್ಟು ಯಾವ ಗ್ರಹವೂ ಕೂಡ ನಿಮಗೆ ಅನುಕೂಲತೆ ಇಲ್ಲ. ಅದರಲ್ಲೂ ಗುರುಬಲ ಇಲ್ಲ, ಶನಿ ಬಲವೂ ಇಲ್ಲ. ಅದರಲ್ಲಿ ಭಾಗ್ಯಸ್ಥಾನಕ್ಕೆ ಬಂದಿರುವಂತಹ ರಾಹು ಆಗಿರ್ಬೋದು, ರವಿ ಆಗಿರ್ಬೋದು, ಬುಧ ಆಗಿರ್ಬೋದು, ಚಂದ್ರ ಆಗಿರ್ಬೋದು, 23 ನಂತರ ಬರುವಂತಹ ಕುಜ ಆಗಿರ್ಬೋದು, ನಿಮಗೆ ಅಷ್ಟೊಂದು ಅನುಕೂಲ ಫಲಗಳು ನೀಡ್ತಾ ಇಲ್ಲ. ಏನು ಈ ಸಂದರ್ಭದಲ್ಲಿ ಯಾವ ರೀತಿ ಅಂದರೆ, ಪ್ರತಿಯೊಬ್ಬರನ್ನು ಕೂಡ ಬ್ಲೈಂಡಾಗಿ ನಂಬೋದು ಬೇಡ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಹೇಳಿರುವಂತಹ ವಿಷಯಗಳನ್ನು, ಕಂತೆಗಳನ್ನು, ಅಥವಾ ಕೆಲವೊಂದು ವಿಷಯಗಳನ್ನು ನಿಮ್ಮ ತಪ್ಪು ದಾರಿ ಹಿಡಿಸುವಂತಹ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಬರಬಹುದು.
ಯಾರೋ ಹೇಳಿದ್ದಾರೆ ಅಥವಾ ಯಾರಿಗೋ ಲಾಭ ಬಂದಿದೆ ಅಂತ ಹೇಳಿಬಿಟ್ಟು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಹೂಡಿಕೆಗಳು ಮಾಡೋದು, ಶೇರ್ ಮಾರ್ಕೆಟ್ ಇತ್ಯಾದಿ ವಿಷಯಗಳಲ್ಲೆಲ್ಲ ನೀವು ದೊಡ್ಡ ದೊಡ್ಡ ತೀರ್ಮಾನಗಳು ತಗೊಳ್ಳೋದು ಈ ಸಂದರ್ಭದಲ್ಲಿ ಅಷ್ಟು ಶ್ರೇಯೋದಾಯಕ ಅಲ್ಲ. ಅಂದರೆ ಈ ಪರ್ಟಿಕ್ಯುಲರ್ ಆಗಿ ಗೊತ್ತಿದ್ದೋ ಗೊತ್ತಿಲ್ಲದೋ ಏನೋ ಲಾಭಗಳು ಬರುತ್ತೇನೋ ಅಥವಾ ಈಗಿರುವಂತಹ ಅಮೌಂಟು ಇನ್ವೆಸ್ಟ್ ಮಾಡೋಣ, ನಮ್ಮ ಅದೃಷ್ಟವನ್ನು ಪರೀಕ್ಷೆ, ಭಾಗ್ಯಸ್ಥಾನ ಅಂದ್ರೇ ಅದೃಷ್ಟ ಸ್ಥಾನ ಅಲ್ವಾ. ಸೊ ಏನೋ ಬರುತ್ತೇನೋ. ಬಟ್ ಈಗ ಭಾಗ್ಯಸ್ಥಾನದಲ್ಲಿರುವಂತಹ ಅಗ್ನಿತತ್ವ ಗ್ರಹಗಳು, ಪಾಪಗ್ರಹಗಳು ಇರೋದ್ರಿಂದ, ರಾಹುವಿನ ಜೊತೆ ರವಿ ಇರೋದರಿಂದ ಈ ಮೋಸ ಹೋಗೋದಕ್ಕೆ ಚಾನ್ಸಸ್ ಇರುತ್ತೆ. ತುಂಬ ಜನ ನಿಮ್ಮನ್ನು ಮೋಸ ಮಾಡೋದಕ್ಕೆ ಈ ಸಂದರ್ಭದಲ್ಲಿ ಅಲ್ಲ, ಇಂದಿನ ದಿನಗಳಲ್ಲಿ ನೀವು ಕೆಲವೊಂದು ವಿಷಯಗಳಲ್ಲಿ, ಕೆಲವೊಂದು ಜಾತಕರಲ್ಲಿ ನಿಜ ಆಗಿರ್ಬೋದು, ಅಧಿಕವಾಗಿ ರಿಟರ್ನ್ಸ್ ಬರುತ್ತಂತಾನೋ ಅಥವಾ ಇಂಟ್ರೆಸ್ಟ್ ಬರುತ್ತೆ ಅಂತಾನೋ ಅಥವಾ ಕೆಲವೊಂದು ವಿಷಯಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಸಂದರ್ಭಗಳಲ್ಲಿ ಈ ಗ್ರಹಣದ ಪ್ರಭಾವದಿಂದ ಏನಪ್ಪ ಅಂದರೆ, ನಾವೀಗ ಮೋಸ ಹೋಗಿದ್ದೀವಿ, ಇಷ್ಟು ದಿನಗಳ ಕಾಲ ಒಂದು ಇರ್ತೀರ. ಮೈಟ್ ಬಿ ನೆಕ್ಸ್ಟ್ ಮಂತ್ ಕೊಡ್ತಾರೆ, ಇನ್ನೊಂದು ಮಂತ್ ಕೊಡ್ತೀವಿ, ಅಥವಾ ಮತ್ತೊಂದು ವಿಷಯದಲ್ಲಿ ಕೊಡ್ತೀವಿ, ಈ ಥರ ಪೋಸ್ಟ್ಪೋನ್ ಮಾಡ್ತಾ ಬಂದಿರ್ತೀರ. ಬಟ್ ಈ ಸಂದರ್ಭದಲ್ಲಿ ಮೋಸ ಹೋಗಿದ್ದೀವಿ ಅನ್ನುವಂತಹ ರಿಯಲೈಸೇಷನ್ ಇನ್ನೂ ಅದೇ ರೀತಿ ಏಮರಿಸ್ತಾ ಇದ್ದರೆ ನಿಮ್ಮ ಹೂಡಿಕೆಗಳನ್ನು ಸೆಕ್ಯೂರ್ ಮಾಡಿಕೊಳ್ಳೋದು ಉತ್ತಮ. ಅಂದರೆ ಯಾರು ಚೀಟಿಗಳಾಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅಥವಾ ಅಧಿಕ ಬಡ್ಡಿಗೆ ರಿಟರ್ನ್ಸ್ ಜಾಸ್ತಿ ಬರುತ್ತೆ ಅನ್ನುವಂತಹ ವಿಷಯಗಳಾಗಿರ್ಬೋದು, ತುಂಬ ದಿನಗಳಿಂದ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಫಸ್ಟ್ ಒಂದು 3-4 ಮಂತ್ಸು ಚೆನ್ನಾಗಿ ಬಡ್ಡಿ ಬಂದಿರುತ್ತೆ, ಅದನ್ನು ನಂಬ್ಕೊಂಡು ಮತ್ತಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ. ಬಟ್ ಸಡನ್ನಾಗಿ ಈಗ ನೋಡ್ತಾ ಇರ್ತಾಯಿಲ್ವ, ಫಿನಾನ್ಸ್ ವಿಷಯದಲ್ಲಿ ತುಂಬ ಜನ ಮೋಸ ಹೋಗೋದಾಗಿರ್ಬೋದು. ಫಿನಾನ್ಸ್ ವಿಷಯದಲ್ಲಿ ನಂಬಿ ಮೋಸ ಮಾಡೋರು ತಪ್ಪಿಲ್ಲ, ಬಿಕಾಸ್ ಅವರ ಹವ್ಯಾಸವೇ ಅದಾಗಿರುತ್ತೆ. ಮೋಸ ಹೋಗ್ತಾ ಇರೋರು, ಅವ್ರ ಮಾತನ್ನು ಕೇಳಿ ಹೂಡಿಕೆ ಮಾಡೋರದೇ ತಪ್ಪಾಗಿರುತ್ತೆ. ಸೊ ಆದ್ದರಿಂದ ಈಗ ರಿಯಲೈಸ್ ಆಗಿ ನಿಮ್ಮ ಬರಬೇಕಾಗಿರುವಂತಹ ಕೆಲವೊಂದು ಸಂದರ್ಭ, ಇನ್ನೂ ಅವರ ಮಾತನ್ನು ನಂಬಿ ಅವ್ರು ಬರುತ್ತೆ ಅನ್ನುವಂತಹ ಕೆಲವೊಂದು ಸುಳ್ಳು ಆಶ್ವಾಸನೆಗಳಿಗೆ ಹೋಗಿ ಮೋಸ ಹೋಗ್ಲಿಕ್ಕೆ ಹೋಗಬೇಡಿ. ಅಂದರೆ ಈಗ ಈ ಸಂದರ್ಭದಲ್ಲಿ ಹೇಳಿದ್ದೀನಲ್ಲ, ರಿಯಲೈಸೇಷನ್ ಆಗೋದಕ್ಕೆ, ಹೌದು ಕಂಪ್ಲೀಟಾಗಿ ಮುಳುಗಿಬಿಟ್ಟಿದ್ದೀವಿ, ಅವ್ರ ಕೈಯಲ್ಲಿ ಹೋಗಿ ಸಿಗಾಕ್ಕೊಂಡಿದ್ದೀವಿ ಅನ್ನೋಂತಹ ಕೆಲವೊಂದು ರಿಯಲೈಸೇಷನ್ ಅಥವಾ ಅಸಲಿ ಮುಖವಾಡಗಳು ಗೊತ್ತಾಗೋದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ. ಈಗ ಎಲ್ಲ ಗ್ರಹಗಳಲ್ಲಿ ಶುಕ್ರ ಬಿಟ್ಟು ಯಾವ ಗ್ರಹನೂ ಕೂಡ ನಿಮಗೆ ಅನುಕೂಲವಾಗ್ತಾ ಇಲ್ಲ. ಅದರಲ್ಲೂ ಕೂಡ ಒಂದು ಡೆಡ್ಲಿ ಕಾಂಬಿನೇಷನ್ ಅಂತ ಹೇಳ್ಬೋದು. ಇಲ್ಲಿ ರವಿ ರಾಹು ಇಬ್ಬರು ಕೂಡ ಭಾಗ್ಯಸ್ಥಾನಕ್ಕೆ ಬಂದಿರೋದ್ರಿಂದ, ಅದರಲ್ಲೂ ಕೂಡ ರಾಜಕೀಯ ಮಿಥುನ ರಾಶಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ರಾಜಕೀಯ ಗಣ್ಯರು, ಪ್ರಮುಖ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಒಂದು ರೀತಿ ವಿಪರೀತ, ಅಂದರೆ ಅವರೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಒಂದು ಹುದ್ದೆಯನ್ನು, ಒಂದು ಲೀಡರ್ಶಿಪ್ಪನ್ನು ಅಥವಾ ಕೆಲವೊಂದು ವಿಷಯಗಳಲ್ಲಿ ಇವರಿಗೆ ಸಿಗಬೇಕಾಗಿರುವಂಥ ಕೆಲವೊಂದು ಬೆನಿಫಿಟ್ಸ್, ಕಾಂಟ್ರಾಕ್ಟ್ಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಈ ಸಂದರ್ಭದಲ್ಲಿ ಅವರಿಗೆ ತೀವ್ರವಾಗಿ ನಿರಾಶೆ ಎದುರಾಗೋದಾಗಿರ್ಬೋದು, ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ವಿಪರೀತವಾಗಿ ಅವಮಾನಕ್ಕೆ ಈಡಾಗುವಂಥ ಸಂದರ್ಭಗಳು ಇರುವಂತಹ ಕಾರಣದಿಂದ ಸೊ ಯಾರನ್ನೂ ಕೂಡ ಅತಿಯಾಗಿ ನಂಬಬಾರದು ಅನ್ನುವಂತಹ ವಿಷಯಗಳು ಈ ಟೈಮಲ್ಲಿ ನಿಮಗೆ ಅದು ನಿಜ ಆಗುತ್ತೆ. ಯಾವ ವ್ಯಕ್ತಿಯೂ ಕೂಡ ಪ್ರಾಮಾಣಿಕವಾಗಿ ಅವರ ಅವಶ್ಯಕತೆಗೆ ತಕ್ಕಂತೆ ಯುಟಿಲೈಸ್ ಮಾಡ್ಕೊಳ್ತಾರೆ, ಅವಶ್ಯಕತೆ ತಕ್ಕಂತೆ ಕೆಲವೊಂದು ವಿಷಯಗಳಲ್ಲಿ ಏಮಾರಿಸ್ತಾರೆ ಅನ್ನೋಂತಹ ಕೆಲವೊಂದು ವಿಷಯಗಳು ಕೂಡ ನಿಮಗೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಅದೇ ರೀತಿ ಈ ಸೂರ್ಯ ರವಿ ರಾಹುವಿನ ಜೊತೆ ಇರೋದರಿಂದ ಮುಖ್ಯವಾಗಿ ಜಾತಕರ ತಂದೆ, ಯಾಕಂದರೆ ನಾವು ರವಿಯನ್ನು ಪಿತೃಕಾರಕ, ಚಂದ್ರನನ್ನು ಮಾತೃಕಾರಕ ಅಂತ ಹೇಳ್ತಾ ಇರ್ತೀವಿ. ಈ ರವಿಚಂದ್ರರು ನಮಗಿರುವಂತಹ 2 ಕಣ್ಣುಗಳ ರೀತಿ ಅಂತ ಹೇಳ್ತಾ ಇರ್ತೀವಿ. ಸೊ ನಮ್ಮಲ್ಲಿರುವಂತಹ ಬಲಗಣ್ಣು ರೈಟ್ ಐ ಬಂದು ರವಿಯನ್ನು ಸೂಚನೆ ಮಾಡಿದ್ರೆ, ಎಡಗಣ್ಣು ಬಂದು ಚಂದ್ರನನ್ನು ಸೂಚನೆ ಮಾಡ್ತಾ ಇರುತ್ತಂತೆ. ಸೊ ಆಗಿರೋದ್ರಿಂದ ಪಿತೃಕಾರಕನಾಗಿರುವಂತಹ ರವಿ ರಾಹುವಿನ ಜೊತೆ ಒಂದು ಡೆಡ್ಲಿ ಕಾಂಬಿನೇಷನ್ ಇದು. ಸೊ ತಂದೆಯ ಬಗ್ಗೆ ಅಥವಾ ಅವರ ಸಮಸ್ಯೆಗಳಿಗೆ ನೀವು ಕಾರಣವಾಗಬಹುದು, ಅಥವಾ ಅವರ ಆರೋಗ್ಯದ ಬಗ್ಗೆ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಅವರಿಗೆ ಕೆಲವೊಂದು ವಿಷಯಗಳಲ್ಲಿ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಯು ಇರುತ್ತೆ. ಯಾಕಂದರೆ ಇದು ಭಾಗ್ಯಸ್ಥಾನ, ಮಿಥುನ ರಾಶಿಯವರಿಗೆ ಶನಿಯವರ ಸ್ಥಾನ ಆಗಿರುತ್ತೆ. ಈಗ ರಾಶಿಯಿಂದ ಗೋಚಾರದಿಂದ ನೋಡೋದಾದರೆ ಕಂಟಕ ಶನಿಯಾಗಿರೋದ್ರಿಂದ, ಸೊ ಪಿತೃಕಾರಕ ರವಿ ರಾಹು ಜೊತೆ ಅಲ್ಲಿಗಿರೋದ್ರಿಂದ ತಂದೆಯ ಬಗ್ಗೆ ಯೋಚನೆ ಮಾಡಿ.
ಅವ್ರು ಯಾವ ರೀತಿ ಇದ್ದಾರೆ, ಅವರ ಆರೋಗ್ಯ ಯಾವ ರೀತಿ ಇದೆ, ಮೆಡಿಕೇಷನ್ ಏನಾದರೂ ಮೆಡಿಕೇಷನಲ್ಲಿದ್ದರೆ ಪ್ರಾಪರಾಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರಾ, ಫಾಲೋಅಪ್ಸ್ ಹೋಗ್ತಾ ಇದೆಯಾ ಇತ್ಯಾದಿ ವಿಷಯಗಳ ಬಗ್ಗೆ ಇವಾಗ ಈ ಸಂದರ್ಭದಲ್ಲಿ ನೀವು ಅವರ ಬಗ್ಗೆ ಗಮನ ಹರಿಸಬೇಕಾಗಿರುತ್ತೆ. ನೀವು ಮಾಡುವಂತಹ ಉದ್ಯೋಗ ವಿಷಯಗಳಲ್ಲಿ ಆತಂಕಗಳು, ಸಣ್ಣ ಪುಟ್ಟ ಈಗ ಕೆಲವೊಂದು ಖರ್ಚುಗಳು ಮಾಡಲೇಬೇಕಾಗಿರುವಂಥ ಅವಶ್ಯಕತೆಗಳು ಬರೋದು, ಅನಾಗತ ವೆಚ್ಚಗಳು ಜಾಸ್ತಿ ಆಗೋದು, ವಿಪರೀತವಾಗಿ ನೀರಿನ ಥರ ದುಡ್ಡನ್ನು ಖರ್ಚು ಮಾಡುವಂತಹ ಸಂದರ್ಭಗಳು ಬರೋದು ಇತ್ಯಾದಿ ವಿಷಯಗಳು, ಹೂಡಿಕೆಗಳು, ಉಳಿತಾಯಗಳ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಖರ್ಚು ಮಾಡಬೇಕಾಗಿರುತ್ತೆ. ಯಾವ ಖರ್ಚು ಅವಶ್ಯಕತೆ, ಯಾವುದು ಅವಶ್ಯಕತೆ ಇದೆ, ಅಥವಾ ಈ ಖರ್ಚು ಮಾಡುವಂತಹ ಮುಖಾಂತರ ನನಗೆ ಪರ್ಟಿಕ್ಯುಲರ್ ಆಗಿ ಲಾಭ ಬರುತ್ತಾ, ಲಾಭಕ್ಕಿಂತ ಹೊರತಾಗಿ ಈಗ ಅವಶ್ಯಕತೆ ಇದೆಯಾ ಇಲ್ಲ ಅಂತ ನೋಡಿ ಖರ್ಚು ಮಾಡೋದು ಒಳ್ಳೆಯದಾಗಿರುತ್ತೆ. ಇನ್ನು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಒಟ್ಟಾಗಿ ಏನಪ್ಪ ಅಂದರೆ ಮಿಥುನ ರಾಶಿಯವರಿಗೆ ಗುರುಬಲ ಇಲ್ಲ, ಬಟ್ ಮುಂದಿನ ತಿಂಗಳಲ್ಲಿ ಚೆನ್ನಾಗಿರುತ್ತೆ. ಆದರೂ ಕೂಡ ಮಾರ್ಚ್ 14ರ ನಂತರ ರವಿ ಬದಲಾವಣೆ ಮೇಲೆ ಅನುಕೂಲ ಆಗುತ್ತೆ. ಬಟ್ ಈ ಸಂದರ್ಭದಲ್ಲಿ ಗ್ರಹಣದ ನಂತರ ಒಂದು 40 ದಿನಗಳ ಕಾಲ ಒಂದು ಮಾತ್ರ ನೆನಪಿಟ್ಕೊಳ್ಳಿ, ನಿಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ನಿಮ್ಮ ಮೇಲೆ ದ್ವೇಷವನ್ನು ಮನಸ್ಸಲ್ಲಿ ಇಟ್ಟುಕೊಂಡು, ವಿಷವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನಿಮ್ಮ ಜೊತೆ ನಗ್ನಗ್ತಾ ಮಾತಾಡ್ತಾ ಇರ್ತಾರೆ. ಯಾವಾಗ ಈ ವ್ಯಕ್ತಿ ಎಡುತ್ತಾನೆ, ಯಾವಾಗ ಈ ವ್ಯಕ್ತಿ ನಷ್ಟಕ್ಕೊಳಗಾಗ್ತಾನೆ, ಯಾವಾಗ ಈ ವಿಷಯನ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ, ಪಾರ್ಟಿ ಮಾಡ್ಕೊಳ್ಳೋಣ, ಕೆಲವೊಂದರ ಮಾನಸಿಕ ಸ್ಥಿತಿ ಆ ರೀತಿ ಇರುತ್ತೆ. ಅಂದರೆ ಯಾರಾದರೂ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾರೆ ಅಥವಾ ಕಷ್ಟಪಡ್ತಾ ಇದ್ದಾರೆ, ಕಷ್ಟಪಟ್ಟು ಕೆಲವೊಂದು ವಿಷಯಗಳಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಕಣ್ಣುಗಳು ಅವರನ್ನು ಯಾವಾಗ ಕೆಳಗಡೆ ಬೀಳ್ತಾರೆ ಅನ್ನೋದನ್ನೇ ಕಾಯ್ತಾ ಇರ್ತಾರೆ. ಸೊ ಈ ರೀತಿ ಒಂದು ದ್ವೇಷ ಮಾಡ್ತಾ ಇರುವಂತಹ ಒಂದು ವರ್ಗ, ಒಂದು ವ್ಯಕ್ತಿಗಳು, ಶಕ್ತಿಗಳು ನಿಮ್ಮ ಸುತ್ತಮುತ್ತ ಈ ಸಂದರ್ಭದಲ್ಲಿರುತ್ತೆ. ಅವ್ರ ಮೇಲೆ ನಿಮ್ಮನ್ನು ಆಹಾ ಓಹೋ ರಾಜ ಅದು ಇದು ಅಂತ ಕೀರ್ತನೆ ಮಾಡ್ತಾ ಇರ್ತಾರೆ. ಬಟ್ ಅಂಥವ್ರ ಮೇಲೆ ಒಂದು ಕಣ್ಣು ಹಾಕಿರಿ, ಅಂಥವ್ರ ಜೊತೆಗೆ ರಹಸ್ಯಗಳನ್ನು ಶೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅಂಥವ್ರು ಹೇಳಿರುವಂಥ ಮಾತುಗಳಿಗೆ ಹೊರಗಾಗಿ ನೀವು ತಪ್ಪು ನಿರ್ಧಾರಗಳು ತಗೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಈ ಸಂದರ್ಭದಲ್ಲಿ ಭಾಗ್ಯದಲ್ಲಿ ರವಿ ಬಂದಾಗ, ಅದು ರಾಹುವಿನ ಜೊತೆ ಇದ್ದಾಗ ನೀವು ತಪ್ಪು ಮಾಡದಿದ್ರೂ ಕೂಡ ನಿಮ್ಮ ಮೇಲೆ ಕೆಲವೊಂದು ಸುಳ್ಳು ಆರೋಪಗಳು, ನಿಂದಾರೋಪಗಳು ಬರೋದಕ್ಕೆ, ನಿಂದೆ ಬರೋದಕ್ಕೆ, ಕೆಲವೊಂದು ವಿಷಯಗಳು ನೀನು ತಪ್ಪಿಲ್ದಿದ್ರೂ ಯುವರ್ ದ ರೀಸನ್, ನೀವೇ ಕಲ್ಪ್ರೇಟ್ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಜನ ಮಾತಾಡ್ಕೊಳ್ಳೋದಕ್ಕೆ, ಕೆಟ್ಟ ಪ್ರಚಾರ ಮಾಡುವುದಕ್ಕೆ, ಸುಳ್ಳು ಪ್ರಚಾರ ಹಬ್ಬಿಸುವುದಕ್ಕೆ ಕಾರಣವಾಗ್ತಾ ಇರೋದರಿಂದ ದಯವಿಟ್ಟು ನಿಮ್ಮ ವ್ಯವಹಾರಗಳನ್ನು, ನಿಮ್ಮ ಕೆಲಸದಲ್ಲಿ ಕೆಲವೊಂದು ಆಂತರಂಗಿಕ ವಿಷಯಗಳನ್ನು, ವೈಯಕ್ತಿಕ ವಿಷಯಗಳನ್ನು ಯಾರ ಹತ್ರನೂ ಹಂಚ್ಕೊಳ್ಳೋಕೆ ಹೋಗಬೇಡಿ. ನೀವು ಒಂದು ರೀತಿ ಏನೋ ನಿಮ್ಮ ಮನಸ್ಸಿನಲ್ಲಿರುವಂತಹ ಬಾಧೆ, ಕಷ್ಟ, ನೋವುಗಳನ್ನು ಹಂಚ್ಕೋಬೇಕು, ಸ್ವಲ್ಪ ಭಾರ ಇಳಿಸ್ಕೋಬೇಕು ಅಂದ್ಕೊಂಡಿರ್ತೀರಾ. ಆದರೆ ಅಂತಹ ವ್ಯಕ್ತಿಗಳು ಅದ್ಯಾವುದೇ ರೀಸನ್ ಇರ್ಬೋದು, ಮತ್ತೊಂದು ರೀತಿಯಲ್ಲಿ ಅದರ ಬಗ್ಗೆ ಸುಳ್ಳು ಪ್ರಚಾರ ಉಂಟು ಮಾಡಿ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಮೇಲೆ ಮಾಡುವಂತಹ ಸಾಧ್ಯತೆ ಇರೋದರಿಂದ ಈ ರೀತಿ ಒಂದು ಗ್ರೂಪ್ ಏನಾದರೂ ನಿಮ್ಮ ಸುತ್ತಮುತ್ತ ಇದ್ದು ನಿಮಗೆ ಆತಂಕಗಳು ಸೃಷ್ಟಿ ಮಾಡಬೇಕು, ಮನಸ್ತಾಪಗಳು ಸೃಷ್ಟಿ ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳ ಬಗ್ಗೆ ಆದಷ್ಟು ದೂರ ಇರೋದು ಈ ಸಂದರ್ಭದಲ್ಲಿ ಉತ್ತಮ. ಅಂದರೆ ಈ ಸಂದರ್ಭದಲ್ಲಿ ಬೇಕಂತ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರ್ತಾರೆ. ಯಾವುದೋ ಒಂದು ರೀತಿಯಲ್ಲಿ ಪ್ರವೋಕ್ ಮಾಡಿ ಮಾತಿನ ಮಧ್ಯದಲ್ಲಿ ವಾದೋಪವಾದಗಳಿಗೆ ಇಳಿಸಿ, ಸೊ ಯಾವುದೇ ವಿಷಯದಲ್ಲಿ ಆದರೂ ಈ ವ್ಯಕ್ತಿಯನ್ನು ನಾವು ಟಾರ್ಗೆಟ್ ಮಾಡಬೇಕು, ಈ ವ್ಯಕ್ತಿಯನ್ನು ಸಮಸ್ಯೆಯಲ್ಲಿ ಸಿಗಾಕ್ಸೋಬೇಕು, ಈ ವ್ಯಕ್ತಿಯನ್ನು ಪ್ರವೋಕ್ ಮಾಡಿ ಕೆಲವೊಂದು ಲಾಭಗಳನ್ನು, ಅವ್ರಿಗೆ ಲಾಭ ಸಿಗುತ್ತೋ ಇಲ್ವೋ ಸೆಕೆಂಡ್ರಿ, ಬಟ್ ನಿಮ್ಮ ಮೇಲೆ ಈ ರೀತಿ ಸುಳ್ಳಾರೋಪಗಳು ಅಥವಾ ನಿಮ್ಮ ಮೇಲೆ ಕೆಲವೊಂದು ದ್ವೇಷ ಸಾಧಿಸುತ್ತಾ ನಿಮ್ಮ ಅಭಿವೃದ್ಧಿಗೆ ಆತಂಕಗಳು ಸೃಷ್ಟಿ ಮಾಡುವಂತಹ ಕೆಲವೊಂದು ದುಷ್ಟಶಕ್ತಿಗಳು, ವ್ಯಕ್ತಿಗಳು ನಿಮ್ಮಿಂದ ದೂರ ಇರೋ ಥರ ನೋಡ್ಕೊಳ್ಳುವಂತಹ ಸಂದರ್ಭ ಈ 40 ದಿನಗಳ ಕಾಲ ನಿಮ್ಮನ್ನು ನೀವೇ ರಕ್ಷಣೆ ಮಾಡ್ಕೋಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದೇನೆ. ಇನ್ನು ಕುಜ 23ನೇ ನಂತರ ಇವರು ಕೂಡ ಅನುಕೂಲವಾಗಿ ಭಾಗ್ಯಸ್ಥಾನಕ್ಕೆ ಕುಜ ಬರೋದರಿಂದ ಹಣಕಾಸಿನ ವ್ಯವಸ್ಥೆ ಇರುತ್ತೆ, ಗೌರವ ಇರುತ್ತೆ, ಪ್ರತಿಯೊಂದು ವಿಷಯದಲ್ಲಿ ಯಶಸ್ಸನ್ನು ಕಾಣ್ತಾರ. ನೀವು ಪಡೆಯುವಂತಹ ಯಶಸ್ಸೇ ಜನರಿಗೆ ಆತಂಕ ಆಗುತ್ತೆ, ಕಂಟಕ ಆಗುತ್ತೆ. ಏಕೆ ಇವರಿಗೆ ಇಷ್ಟು ಲಾಭ, ಅದೃಷ್ಟ, ಪ್ರತಿಯೊಂದು ವಿಷಯದಲ್ಲಿ ಯಾಕೆ ಇವ್ರಿಗೆ ಅನುಕೂಲವಾಗಿ ಬರ್ತಾ ಇದೆ ಅನ್ನುವಂತಹ ವಿಷಯಗಳೇ ಈ ಸಂದರ್ಭದಲ್ಲಿ ಇರುತ್ತೆ. ಯಾವ ರೀತಿ ಇರುತ್ತೆ, ನಿಮಗೆ ಯಾವುದೋ ಒಂದು ವಿಷಯದಲ್ಲಿ ಅಥವಾ ನೀವು ಮಾಡ್ತಾ ಇರುವಂತಹ ಕೃಷಿ ಅಗ್ರಿಕಲ್ಚರಲ್ಲಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನೀವು ಒಬ್ಬ ರೈತರು, ನೀವು ಬೆಳೆ ಬೆಳೆಸಿರ್ತೀರ, ದೇವರ ದಯೆಯಿಂದ ಒಂದು ರೀತಿ ಚೆನ್ನಾಗಿ ಬಂದಿರುತ್ತೆ.
ಬಟ್ ಆ ವಿಷಯವನ್ನು, ಆ ಸಂತೋಷವನ್ನು ಯಾರಾದರೂ ಆಪ್ತರ ಹತ್ರ, ಮತ್ತೊಬ್ಬರ ಹತ್ರ ನೋಡಪ್ಪ ದೇವ್ರ ದಯೆಯಿಂದ ಈ ಸಾರಿ ಪರವಾಗಿಲ್ಲ, ಹಾಕಿರೋದಕ್ಕಿಂತ ಸ್ವಲ್ಪ ಲಾಭ ಬಂತು ಅಂತ ಆ ವಿಷಯಗಳು ಹೇಳ್ಕೊಂಡಿರ್ತೀರ. ಆ ವ್ಯಕ್ತಿಗಳೇನು ಮಾಡ್ತಾರೆ, ನಿಮ್ಗೆ 10,000 ಲಾಭ ಬಂದಿದ್ದರೆ 10 ಲಕ್ಷ ಲಾಭ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹಬ್ಬರಿಸ್ಬಿಡ್ತಾರೆ. ಆದ್ದರಿಂದ ನಿಮ್ಗೆ ಯಾರಾದರೂ ಸಾಲ ಕೊಟ್ಟಿರುವಂತಹ ವ್ಯಕ್ತಿಗಳು ನಿಮ್ಮ ಮೇಲೆ ಒತ್ತಡ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿ ನಿಮ್ಮ ಮೇಲೆ ಇಲ್ಲ ಸಲ್ಲದ ಕೆಲವೊಂದು ವಿಷಯಗಳು, ರೂಮರ್ಸು, ಗಾಸಿಪ್ಸು ಅಳೆದಾಡೋದಕ್ಕೆ ಚಾನ್ಸಸ್ ಇರೋದರಿಂದ ಆದಷ್ಟು ಒಳ್ಳೆಯ ವಿಷಯಗಳನ್ನು ಹಂಚ್ಕೊಳ್ಳಿ. ಬಟ್ ಎಂತಹವ್ರ ಹತ್ರ ಹಂಚ್ಕೋಬೇಕು, ಎಂಥವ್ರ ಹತ್ರ ಶೇರ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಮಾತ್ರ ನಿಮಗೆ ಗೊತ್ತಿರಬೇಕು ಈ ಸಂದರ್ಭದಲ್ಲಿ. ಇನ್ನು ಶುಕ್ರ ಮಾತ್ರ ಅನುಕೂಲವಾಗಿದ್ದಾರೆ. ಶುಕ್ರದಿಂದ ಒಂದು ರೀತಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಯಾಕಂದರೆ ಇಷ್ಟೂ ಗ್ರಹಗಳಲ್ಲಿ ಸ್ವಲ್ಪ ಅನುಕೂಲತೆ ಈ ಗ್ರಹಣದ ನಂತರ ನೀಡ್ತಾ ಇದ್ದಾರೆ ಅಂದರೆ ಅದು ಲಕ್ಷ್ಮೀ ಲಕ್ಷ್ಮಿಗೆ ಈಕ್ವಲ್ ಆಗಿರುವಂತಹ, ಸಾರೂಪ್ಯವಾಗಿರುವಂತಹ ಶುಕ್ರ ಗ್ರಹ ಅನುಕೂಲ ಆಗಿರೋದ್ರಿಂದ ನೂತನ ವಸ್ತ್ರ ಲಾಭ, ಅಂದರೆ ಪರ್ಟಿಕ್ಯುಲರ್ ವಸ್ತ್ರ ಲಾಭ ಅಂದರೆ ಒಳ್ಳೆ ನಿಮ್ಗೆ ಇಷ್ಟ ಆಗಿರುವಂತಹ ಬಟ್ಟೆಗಳನ್ನು ಅಥವಾ ಮನೆಗೆ ಬೇಕಾಗಿರುವಂತಹ, ಮಕ್ಕಳಿಗೆ ಸಂಗಾತಿಗೆ ಬೇಕಾಗಿರುವಂತಹ ವಸ್ತ್ರಗಳನ್ನು ಪಡೆಯುವಂಥದ್ದು, ಕೊಳ್ಳುವಂತಹ ಭಾಗ್ಯ ಆಗಿರಬಹುದು. ಗುರುದರ್ಶನ, ರಾಜದರ್ಶನ ಅಂದರೆ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಸಾನುಕೂಲತೆ, ಏನಾದರೂ ಲೋನ್, ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ಬೇಕು ಅಥವಾ ಕೆಲವೊಂದು ಸರ್ಕಾರಿ ರಿಯಾಯಿತಿಗಳಿಂದ ನಿಮಗೆ ಕೆಲವೊಂದು ವಿಷಯಗಳ ಅನುಕೂಲವಾಗಬೇಕು, ಅಂತಹ ವ್ಯಕ್ತಿಗಳು ಸಹಕಾರ ಮಾಡಿ ನಿಮಗೆ ಕೆಲವೊಂದು ವಿಷಯಗಳೆಲ್ಲ ಅನುಕೂಲ ಮಾಡೋದಾಗಿರ್ಬೋದು. ಸದಾರೋಗ್ಯ ಅಂತ ಹೇಳಿದೆ, ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರೋದು, ಆರೋಗ್ಯ ತುಂಬ ಚೆನ್ನಾಗಿರೋದಾಗಿರ್ಬೋದು. ನಿಮ್ಮ ಮನಸ್ಸನ್ನು, ಅಂದರೆ ಎಂತಹ ವ್ಯಕ್ತಿಗಳು ಯಾವುದೇ ರೀತಿ ಆಪಾದನೆಗಳು ಮಾಡಿ ಕೆಲವೊಂದು ವಿಷಯಗಳಿದ್ರೂ ಕೂಡ ಮಾತಾಡಲಿ ಬಿಡಿ, ನಮ್ಗೆ ಏನು ಅಂತ ನಮಗೆ ಗೊತ್ತು ಅನ್ನುವಂತಹ ಮನಸ್ಸು, ಯಾರಿಗೂ ಕೆಟ್ಟದ್ದು ಬಯಸದೆ, ಯಾರ ಮೇಲೂ ದ್ವೇಷ ಸಾಧಿಸದೆ ನಿರ್ಮಲವಾಗಿ ನಿಷ್ಕಲ್ಮಶವಾಗಿರುವಂತಹ ಮನಸ್ಸು ಹೊಂದಿರುತ್ತೀರ. ಈ ಸಂದರ್ಭದಲ್ಲಿ ಯಾರು ಏನೇ ಮಾಡಿದ್ರೂ, ಎಷ್ಟೇ ರೀತಿಯಲ್ಲಿ ನಿಮಗೆ ತಾಳ್ಮೆಗೆ ಪರೀಕ್ಷೆ ಮಾಡಬೇಕು ಅಂದ್ಕೊಂಡ್ರೂ ಕೂಡ ನೀವು ಕೈ ಹಿಡಿದಿರುವಂತಹ ಕೆಲಸಗಳನ್ನು ಪೂರ್ತಿ ಮಾಡೋದಕ್ಕೆ ಶುಕ್ರ ಗ್ರಹ ಅನುಕೂಲವಾಗಿದ್ದಾರೆ. ಇನ್ನು ಪ್ರೀತಿ ಪ್ರೇಮ ವ್ಯವಹಾರಗಳಾಗಿರ್ಬೋದು, ಮನೆಯಲ್ಲಿ ಕುಟುಂಬದಲ್ಲಿ ಸಂಬಂಧ ಬಾಂಧವ್ಯಗಳಾಗಿರ್ಬೋದು, ಸಂಗಾತಿಯ ಜೊತೆ ಅನ್ಯೋನ್ಯತೆ ಆಗಿರ್ಬೋದು, ಈ ರೀತಿ ರಿಲೇಷನ್ಶಿಪ್ಸ್ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ. ಸೊ ಆದ್ದರಿಂದ ಶುಕ್ರ ಗ್ರಹ ಅನುಕೂಲ ಇದೆ. ಬಟ್ ರವಿ ಆಗಿರ್ಬೋದು, ರಾಹು ಆಗಿರ್ಬೋದು, ಈ ಬುಧ ಆಗಿರ್ಬೋದು, ಇತ್ಯಾದಿ ಗ್ರಹಗಳು, ಚಂದ್ರ ಆಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ಆತಂಕಗಳು ಸೃಷ್ಟಿ ಮಾಡುವಂತಹ ಸಾಧ್ಯತೆ ಇರುವುದರಿಂದ ಮಿಥುನ ರಾಶಿಯವರು ಮುಖ್ಯವಾಗಿ ಈ ಸಂದರ್ಭದಲ್ಲಿ ರವಿಗೆ ಸಂಬಂಧಪಟ್ಟಿರುವಂತಹ ಗೋಧಿಯನ್ನು ನೆನೆಸಿಬಿಟ್ಟು ಹಸುವಿಗೆ ಆಹಾರವಾಗಿ ತಿನ್ನಿಸೋದಾಗಿರಬಹುದು. ಈ ಪರ್ಟಿಕ್ಯುಲರ್ ಆಗಿ ಕುಜನಿಗೆ ಸಂಬಂಧಪಟ್ಟಿರುವಂತಹ ಮಸೂರ್ ದಾಲ್ ಅಂತ ಹೇಳ್ತೀವಿ, 1 kg ಮಸೂರ್ ದಾಲ್ ಬ್ರಾಹ್ಮಣರಿಗೆ ದಾನ ಮಾಡೋದರಿಂದ, ಇಲ್ಲ ಎಲ್ಲ ರೀತಿಯ ಪಂಚಗ್ರಹಗಳಿಗೂ ಸಂಬಂಧಪಟ್ಟಿರುವಂತಹ ಧಾನ್ಯಗಳನ್ನು ತಗೊಂಡು ಬ್ರಾಹ್ಮಣರಿಗೆ ದಾನವಾಗಿ ನೀಡುವುದರಿಂದ, ಮುಖ್ಯವಾಗಿ ಕಂಟಕ ಶನಿ ನಡೀತಾ ಇರೋದರಿಂದ ಶನಿ ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದು ಪ್ರತಿದಿನ ಕೂಡ ಓಂ ಶಂ ಶನಯೇ ನಮಃ ಅನ್ನುವಂತಹ ಮಂತ್ರವನ್ನು 108 ಬಾರಿ ಜಪ ಮಾಡುತ್ತಾ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರು ಈ ಸಂದರ್ಭಕ್ಕೆ ತಕ್ಕಂತೆ ಈ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳ ದೃಷ್ಟಿ ನಿಮ್ಮ ಮೇಲೆ ಬೀಳದಂತೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಆರಾಧನೆಯನ್ನು ಮಾಡುವುದಾಗಿರ್ಬೋದು. ಪರಮೇಶ್ವರ ಆರಾಧನೆ, ಈಶ್ವರನಿಗೆ ಅಭಿಷೇಕ ಮಾಡಿಸೋದ್ರಿಂದ, ಈಶ್ವರನಿಗೆ ಒಂದು ಬಿಲ್ವ ಪತ್ರೆಯನ್ನು ತಗೊಂಡು ಸ್ವಲ್ಪ ಅವರಿಗೆ ಅರ್ಚನೆ ಮಾಡಿದ್ರೂ, ಅವರಿಗೆ ನೀಡಿದ್ರೂ ಕೂಡ ಈ ಗ್ರಹ ದೋಷಗಳಿಂದ, ದೋಷಗಳಿಂದ ಆಗಿರಬಹುದು, ಕೆಲವೊಂದು ಗ್ರಹಣ ದೋಷಗಳಿಂದ ಸದಾ ಕಾಪಾಡಿ ನಿಮ್ಮನ್ನು ಸದಾ ಯಶಸ್ಸಿನ ಕಡೆಗೆ, ಆನಂದದ ಕಡೆಗೆ ಸಪರಿವಾರವನ್ನು ಕೂಡ ಅದ್ಭುತ ರೀತಿಯಲ್ಲಿ ಕಾಯುವಂತಹ ಈಶ್ವರ ಶಿವನ ಅನುಗ್ರಹಕ್ಕೋಸ್ಕರ ನೀವು ಪ್ರತಿ ಸೋಮವಾರ ಈಶ್ವರನ ದರ್ಶನ ಮಾಡುವುದು, ಈಶ್ವರನಿಗೆ ಅಭಿಷೇಕ ಮಾಡಿಸುವುದು ಇತ್ಯಾದಿ ವಿಷಯಗಳಿಂದ ಮತ್ತಷ್ಟು ಅನುಕೂಲತೆ ಇರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ